ಇತಿಹಾಸ ಪ್ರಸಿದ್ಧ ಉಳ್ಳಾಲ ದರ್ಗದಲ್ಲಿ ಈದ್ ಉಲ್ ಫಿತ್ರ್ ಹಬ್ಬ ಅದ್ದೂರಿಯಾಗಿ ನಡೆಯಿತು. ಹಬ್ಬದ ಹಿನ್ನೆಲೆ ಉಳ್ಳಾಲ ಕೇಂದ್ರ ಜುಮಾ ಮಸೀದ್ನ ಹಾಫಿಲ್ ಅಬ್ದುಲ್ ಮಜೀದ್ ಫಾಲಿನಿ ಹಿಕಾಮಿ ಸಕಾಫಿ ಅವರ ನೇತೃತ್ವದಲ್ಲಿ ವಿಶೇಷ ಈದ್ ನಮಾಜ್ ಹಾಗೂ ಖುತ್ಬಾ ಪಾರಾಯಣ ನೆರವೇರಿತು. ಬೆಳಗಿನ ಜಾವದಿಂದಲೇ ಭಕ್ತರು ದರ್ಗಾ ಹಾಗೂ ಮಸೀದಿಗೆ ಆಗಮಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಗಕ್ಕೆ ಆಗಮಿಸಿದ ಸ್ಪೀಕರ್ ಯುಟಿ ಖಾದರ್ ಅವರು ಮಾತನಾಡಿ, ಪ್ರತಿಯೊಂದು ಹಬ್ಬವು ಪ್ರೀತಿ, ವಿಶ್ವಾಸ ಹಾಗೂ ಸೌಹಾರ್ದತೆಯ ಸಂದೇಶವನ್ನ ಸಾರುತ್ತ ಧರ್ಮ, ಜಾತಿ ಭೇದವಿಲ್ಲದೆ ಎಲ್ಲರೂ ಮಾನವೀಯತೆ, ಶಿಸ್ತುಬದ್ಧತೆ ಮತ್ತು ವಿಶ್ವಾಸದಿಂದ ಬದುಕಿದಾಗ ಸಮಾಜದಲ್ಲಿ ಶಾಂತಿ ನೆಲೆಸುತ್ತದೆ. ಈದ್ ಉಲ್ ಫಿತ್ರ್ ಹಬ್ಬವು ತ್ಯಾಗ, ಸಹನೆ ಹಾಗೂ ಸಹೋದರತ್ವದ ಮಹತ್ವವನ್ನು ತಿಳಿಸುತ್ತದೆ ಎನ್ನುತ್ತಾ ರಾಜ್ಯದ ಜನತೆಗೆ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯ ಸಲ್ಲಿಸಿಕೊಂಡು ಪವಿತ್ರವಾದ ಒಂದು ತಿಂಗಳ ಉಪವಾಸವನ್ನು ಆಚರಿಸಿಕೊಂಡು ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಮತ್ತು ಪವಿತ್ರತೆಯಿಂದ ಈದ್ ಉಲ್ ಫಿತ್ರ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಪ್ರತಿಯೊಂದು ಹಬ್ಬದ ಸಂದೇಶವು ಕೂಡ ಪ್ರೀತಿ, ವಿಶ್ವಾಸ, ಸಹೋದರತೆ, ಪರಸ್ಪರ ಒಬ್ಬರೊಬ್ಬರ ಸಂಸ್ಕಾರ ಅರ್ಥ ಮಾಡಿಕೊಂಡು ವಿಶ್ವಾಸಭರಿತ ಸಮಾಜದಲ್ಲಿ ನಾವು ಜೀವನ ಮಾಡಿ ಒಂದು ಅತ್ಯುತ್ತಮವಾದ ರಾಜ್ಯ ಮತ್ತು ಬಲಿಷ್ಠದ ಭಾರತ ಕಟ್ಟುವುದ ಕನಸೇ ಅದು ಸರ್ವರ ದೊಡ್ಡ ಕನಸು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ ಸಂದೇಶವೇ ಇವತ್ತು ನಮ್ಮ ಧರ್ಮದ ಸಂದೇಶಗಳು ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಕಳೆದ ಒಂದು ತಿಂಗಳಲ್ಲಿ ಉಪವಾಸವನ್ನು ಆಚರಿಸಿಕೊಂಡು ನಾವು ಪ್ರತಿಯೊಬ್ಬರು ಅವರ ಆ ವ್ಯಕ್ತಿಯ ಜೀವನದಲ್ಲಿ ಶಿಸ್ತು, ಬದ್ಧತೆ, ತಾಳ್ಮೆ, ಪ್ರೀತಿ, ಸೋದರತೆ, ಮಾನವೀಯತೆ ಎಲ್ಲ ಗುಣಗಳನ್ನು ಇವತ್ತು ಮೇಲ್ಗೂಡಿಸಿಕೊಂಡು ಬಂದಂಥ ಒಂದು ಸಂದರ್ಭದಲ್ಲಿ ಮುಂದಿನ ವರ್ಷದ ಉಪವಾಸ ಮತ್ತು ತನಕ ಕೂಡ ಇದೇ ರೀತಿಯ ವ್ಯಕ್ತಿತ್ವ ಪ್ರತಿಯೊಬ್ಬರು ಹಮ್ಮಿಕೊಂಡು ಒಂದು ಸೌಹಾರ್ದ, ಪ್ರೀತಿ ಮತ್ತು ಒಂದು ಸಮಾನತೆ ಮತ್ತು ಒಂದು ಸಂತೋಷದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮಗೆಲ್ಲರೂ ಕೂಡ ಜೊತೆ ಸಹಕಾರ ಕೊಡ್ತಾರೆ ಎಂಬ ವಿಶ್ವಾಸ ಇಟ್ಟುಕೊಳ್ಳುತ್ತಾ ಮತ್ತೊಮ್ಮೆ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಇದೇ ವೇಳೆ ಉಳ್ಳಾಲ ಜುಮ್ಮಾ ಮಸ್ಜಿದ್ ಹಾಗೂ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಸಮಿತಿಯ ಅಧ್ಯಕ್ಷರಾದ ಬಿಜಿ ಹನೀಫ್ ಅವರು ಮಾತನಾಡ್ತಾ, ಜಗತ್ತಿನಾದ್ಯಂತ ಮುಸ್ಲಿಂ ಸಮುದಾಯವು ಒಂದು ತಿಂಗಳ ರಂಜಾನ್ ಉಪವಾಸವನ್ನು ಆಚರಿಸಿ ಆತ್ಮಶುದ್ಧಿಯನ್ನ ಸಾಧಿಸಿದ ನಂತರ ಈದ್ ಉಲ್ ಫಿತ್ರ್ ಹಬ್ಬವನ್ನ ಸಂಭ್ರಮದಿಂದ ಆಚರಿಸುತ್ತಿದೆ. ರಂಜಾನ್ ತಿಂಗಳಲ್ಲಿ ಪಾಲಿಸುವ ಸಹನೆ, ಸ್ನೇಹ, ಸಹೋದರತ್ವ ಹಾಗೂ ನಿಯಮಶೀಲತೆಗಳನ್ನು ಜೀವನ ಪರ್ಯಂತ ಮುಂದುವರಿಸಿಕೊಂಡು ಹೋಗುವುದು ಅಗತ್ಯ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ದರ್ಗಾ ಕಬರಸ್ಥಾನದ ಆವರಣದ ತಡೆಗೋಡೆಯ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಲಾಗುವುದು. ದರ್ಗಾ ಸಮಿತಿಗೆ ವಿವಿಧ ಯೋಜನೆಗಳನ್ನು ರೂಪಿಸಿಕೊಂಡಿದ್ದು ಎಲ್ಲರ ಸಹಕಾರ ಅಗತ್ಯವಿದೆ ಅಂತ ತಿಳಿಸಿದರು. ಉಳ್ಳಾಲ ಜಮಾತಿನ ಎಲ್ಲ ಸಹೋದರರಿಗೂ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳು. ಇಂದು ಜಗತ್ತಿನಾದ್ಯಂತ ಒಂದು ತಿಂಗಳ ಉಪವಾಸನ ಆಚರಿಸಿಕೊಂಡು ಎಲ್ಲ ಮುಸಲ್ಮಾನ ಸಹೋದರರು ಶಾಂತಿಯಿಂದ, ಸಹನೆಯಿಂದ ಈದ್ ಉಲ್ ಹಬ್ಬವನ್ನು ಆಚರಿಸುತ್ತಾ ಇದ್ದಾರೆ. ಪ್ರೀತಿಯ ಎಲ್ಲ ಮುಸಲ್ಮಾನ್ ಸಹೋದರರಿಗೆ ಹೇಳುತ್ತಿರುವುದು, ರಂಜಾನ್ ಒಂದು ತಿಂಗಳಲ್ಲಿ ಉಪವಾಸವನ್ನು ಆಚರಿಸಿಕೊಂಡು ಪವಿತ್ರವಾದ ಕುರ್ಆನನ್ನು ಪಾರಾಯಣ ಮಾಡುತ್ತಾ ಇಬಾದತ್ತಿನಲ್ಲಿ ತಲೆರಾಗಿದ್ದ ಎಲ್ಲ ಮುಸಲ್ಮಾನರು ಇದು ಕೇವಲ ರಂಜಾನ್ ತಿಂಗಳಿಗೆ ಮಾತ್ರವಲ್ಲ, ತನ್ನ ಜೀವನ ಉದ್ದಕ್ಕೂ ಸ್ನೇಹದಿಂದ, ಸಹನೆಯಿಂದ, ಸಹೋದರತೆಯಿಂದ ಎಲ್ಲ ಮುಸಲ್ಮಾನರು ಪ್ರತಿಯೊಬ್ಬರು ತಮ್ಮ ಕುಟುಂಬದೊಂದಿಗೆ ವಿಶ್ವಾಸದಿಂದ, ಸಂತೋಷದಿಂದ ಬಾಳು ಅಲ್ಲಾಹ್ ನಮಗೆಲ್ಲರಿಗೂ ತೌಫೀಕ್ ನೀಡಲಿ. ಅದೇ ರೀತಿ ಈಗಾಗಲೇ ನಮ್ಮ ಖಬರ್ಸ್ಥಾನದ ಆವರಣಗೋಡೆ ಕೆಲಸವು ಬರದಿಂದ ಸಾಗುತ್ತಿದ್ದು, ಇನ್ಶಾ ಅಲ್ಲಾ ಅದು ಪೂರ್ಣಗೊಂಡ ನಂತರ ಕಳೆದ ಉರುಸಿನ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು, ಅದೇ ರೀತಿ ಉಳ್ಳಾಲದ ಹಾಜಿ ಸುಲ್ತಾನ್ ಉಲಮಾ, ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ಉಸ್ತಾದ್ರವರು, ಅದೇ ರೀತಿ ಜಮೀರ್ ಅಹಮದ್ ರವರು, UT ಖಾದರ್ಸ್ ಅವರು ಎಲ್ಲರ ಗಣ್ಯ ಉಪಸ್ಥಿತಿಯಲ್ಲಿ ಅನಾವರಣಗೊಂಡಿತ್ತು.
ಅದು ಇನ್ಶಾ ಅಲ್ಲಾ ಈ ನಮ್ಮ ತಡೆಗೋಡೆಯ ಕಬ್ರಿಸ್ತಾನ್ ತಡೆಗೋಡೆಯ ಕೆಲಸ ಮುಗಿದ ನಂತರ ತಕ್ಷಣವೂ ನಾವು ಇನ್ಶಾ ಅಲ್ಲಾ ಆ ಕೆಲಸಕ್ಕೆ ಗ್ರ್ಯಾಂಡ್ ಮಸ್ಜಿದಿನ ಶಿಲಾನ್ಯಾಸವು ಇನ್ಶಾ ಅಲ್ಲಾ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು, ಅದೇ ರೀತಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲ್ಮಾ AP ಉಸ್ತಾದ್ ಅವರ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಶಾಸಕರು ಸ್ಪೀಕರ್ ಸರ್ ಅಂತ UT ಖಾದರ್ ಸರ್ ನೇತೃತ್ವದಲ್ಲಿ ಆದಷ್ಟು ಬೇಗ ಇನ್ಶಾ ಅಲ್ಲಾ ಶಿಲಾನ್ಯಾಸ ಕಾರ್ಯಕ್ರಮಗಳಿದೆ. ಎಲ್ಲದಕ್ಕೂ ಉಳ್ಳಾಳ ಜಮಾತಿನ ಎಲ್ಲ ಸದಸ್ಯರು, ಎಲ್ಲ ಸಹೋದರರು ತುಂಬ ಹೃದಯದಿಂದ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಎಲ್ಲರಿಗೂ ಮಗದೊಮ್ಮೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು. ಈ ಸಂದರ್ಭದಲ್ಲಿ ದರ್ಗಾ ಸಮಿತಿ ಪದಾಧಿಕಾರಿಗಳು, ಜಮಾತ್ ಸದಸ್ಯರು, ಧಾರ್ಮಿಕ ಮುಖಂಡರು ಹಾಗೂ ಮುಸ್ಲಿಂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು.